ನಾವು ಹೋಗ್ತಾ ಇರುವಂತಹ ಸ್ಥಳ ಇರುವಂತದ್ದು ಮೈಸೂರಿನಿಂದ 81 ಕಿಲೋಮೀಟರ್ ಹಾಗೂ ಹಾಸನದಿಂದ 67 ಕಿಲೋಮೀಟರ್ ಮತ್ತು ಮಡಿಕೇರಿಯಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಅಷ್ಟಕ್ಕೂ ಯಾವುದು ಆ ಸ್ಥಳ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹಾಗಾದ್ರೆ ಜೊತೆಗೆ ಹೋಗ್ತಾ ಮಾತಾಡೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಿರಣ್. ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಹೋಗ್ತಿರುವಂಥ ಸ್ಥಳ ಬಂದು ಮೈಸೂರು ಜಿಲ್ಲೆಯಲ್ಲಿರುವಂಥ ಪಿರಿಯಾಪಟ್ಟಣ ತಾಲೂಕಿನಲ್ಲಿರುವಂಥ ಬೆಟ್ಟದಪುರ ಗ್ರಾಮಕ್ಕೆ. ಅಲ್ಲಿರುವಂಥ ಒಂದು ವಿಶೇಷವಾದ ಒಂದು ಬೆಟ್ಟ ಇದೆ, ಅದು ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ. ಅಲ್ಲಲ್ಲೇ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಟ್ರೆಕ್ಕಿಂಗ್ ಯಾರ್ಯಾರು ಮಾಡೋ ಬಯಸಕ್ಕೆ ಇಷ್ಟಪಡ್ತೀರಿ ಅವರಿಗೆ ಈ ಒಂದು ಸ್ಥಳ ಅದ್ಭುತವಾಗಿದೆ. ನಾವು ಹೋಗುವಂತ ಸ್ಥಳ ಆ ಪೀಕಲ್ಲಿದೆ. ದಾರಿಯಲ್ಲಿ ಈ ರೀತಿ ಪುರಾತನ ಕಿತ್ತನೆಗಳು ಕೂಡ ಇಲ್ಲಿ ಲಭ್ಯ ಸಿಗುತ್ತೆ. ಆಲ್ಮೋಸ್ಟ್ ನಾನು ಇವಾಗ ಒಂದು ಅರ್ಧ ಬೆಟ್ಟಕ್ಕೆ ಬಂದಿದ್ದೀನಿ. ಇಲ್ಲಿಂದ ವ್ಯೂ ನೋಡಿ ಸಾಕಾಗೈತೆ. ಇವತ್ತಂತೂ ತುಂಬ ಜನ ಬರ್ತಾ ಇದ್ದಾರೆ, ಬಾಕಿ ದಿವಸ ಅಷ್ಟು ಜನ ಇರಲ್ಲ. ಇವತ್ತು ಹಬ್ಬದ ದಿವಸ ಅಂತ ತುಂಬ ಜನ ಇದ್ದಾರೆ ನೋಡಿ. ಅಲ್ಲಲ್ಲೇ ಜ್ಯೂಸು ಮತ್ತು ಹಣ್ಣು ಬಾಟಲಿ ಕುಡಿಯೋಕ್ಕೆ ಆ ಥರ ಎಲ್ಲ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಇವರು ವ್ಯಾಪಾರಸ್ಥರು. ಇವರಿಂದ ಇರೋದ್ರಿಂದ ಬೆಟ್ಟ ಹತ್ತಂಥವ್ರಿಗೆ ಸುಮಾರು ಅನುಕೂಲ ಆಗುತ್ತೆ. ಇಲ್ಲಿ ಈ ರೀತಿ ಮಂಟಪಗಳನ್ನ ಏಕೆ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ, ಬಿಸಿಲಿ ಟೈಮಲ್ಲಿ ಯಾರ್ಯಾರು ಬೆಟ್ಟಾರೋಹಣ ಮಾಡ್ತಾರೆ ಅಂತವರಿಗೆ ತಂಗಲು ಇಲ್ಲಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಈ ಊರಿನ ಇತಿಹಾಸ ಎಂದರೆ ಸುಮಾರು 600 ವರ್ಷಗಳ ಹಿಂದೆ ತಮಿಳುನಾಡಿರುವಂತಹ ಶಂಕುಟೈ ಸಂಕೇಂತಿ ಸಮುದಾಯದ ಜನರು ಇಲ್ಲಿ 600 ವರ್ಷಗಳ ಹಿಂದೆ ವಲಸೆ ಬಂದಿರುತ್ತಾರೆ. ಈ ದೇವಸ್ಥಾನದಲ್ಲಿ ಪ್ರಮುಖ ಪ್ರಖ್ಯಾತಿ ದೇವರೆಂದರೆ ಶಿವ. ಇದರ ನಾನಾ ಹೆಸರುಗಳೆಂದು
ಕರೀತಾರೆ. ಪ್ರತ್ಯೇಕವಾಗಿ ಈ ಬೆಟ್ಟದಲ್ಲಿರುವಂತಹ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕಾಗಿ ಪ್ರತಿ ದೀಪಾವಳಿ ಇಂದಿನ ಅಮಾವಾಸ್ಯೆಯಂದು ಸಾವಿರಾರು ಭಕ್ತರುಗಳು ಈ ಜಾಗಕ್ಕೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುತ್ತಾರೆ. ಈ ಒಂದು ಬೆಟ್ಟದ ಇತಿಹಾಸ ತಿಳಿಸ್ಬೇಕು ಆಗಿದ್ರೆ ಇದು ಸುಮಾರು 11ನೇ ಶತಮಾನದಲ್ಲಿ ಚೋಳರು ಕಟ್ಟಿರುವಂತ ದೇವಸ್ಥಾನ. ಆದ ನಂತರ ಸುಮಾರು ವಿಜಯನಗರ ಆಳಿದಂತಹ ಅರಸರುಗಳು ಕೂಡ ಸಾಕಷ್ಟು ಕೊಡುಗೆಗಳನ್ನ ಈ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ ಕೊಡುಗೆಗಳನ್ನು ಸಾಕಷ್ಟು ನೀಡಿದ್ದಾರೆ. ಕೆಲವು ಲಿಪಿಗಳ ಪ್ರಕಾರ ಈ ಬೆಟ್ಟದ ಪುರದ ಬೆಟ್ಟ ಮೆಟ್ಟಿಲುಗಳ ಸಂಖ್ಯೆ 3650 ಮೆಟ್ಟಿಲು. ಎಲ್ಲ ಇವಾಗ ಅಂಗಡಿಗಳ ನೀರಿನ ಬಾಟಲು ಅದರ ವ್ಯವಸ್ಥೆ ಕೂಡ ಈಗ ಕಲ್ಪಿಸ್ತಾವ್ರೆ. ಇಲ್ಲಿ ನೋಡ್ತಾ ಇದ್ದೀರಾ ಅತ್ಯದ್ಭುತ ರಮಣೀಕರವಾದ ದೃಶ್ಯ. ಅಲ್ಲೂ ಕೂಡ ಹೋಗೋಂಥ ಸ್ಥಳ ಇತ್ತು, ಆದ್ರೆ ನಾನು ಹಿಂಗೆ ಮೆಟ್ಟಿಲ ಮೇಲೆ ಬಂದೆ. ಆದರೂ ಇಲ್ಲಿಂದ ಕೂಡ ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಅಲ್ಲೂ ಕೂಡ ಕಂಬದ ಮೇಲೆ ನಂದಿ ವಿಗ್ರಹ ಕೂಡ ಕೂರಿಸಲಾಗಿದೆ. ಸುಮಾರು ಈ ಬೆಟ್ಟದಲ್ಲಿ ಆಯಾ ಕಡೆ ನಂದಿ ವಿಗ್ರಹಗಳನ್ನು ಕೂರಿಸಲಾಗಿದೆ. ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ದಾದರೂ ಪಿರಿಯಾಪಟ್ಟಣ ದೇವತೆಗಳ ನಗರ ಅಂತ ಪ್ರಖ್ಯಾತವಾಗಿರುವಂತಹ ಪಿರಿಯಾಪಟ್ಟಣ ತಾಲೂಕಿನ ಈ ಬೆಟ್ಟದಪುರ ಗ್ರಾಮಕ್ಕೆ ಸಾಕಷ್ಟು ಸೌಲಭ್ಯಗಳು ಕೂಡ ಇನ್ನೂ ಕೂಡ ಒದಗಿಸಿಲ್ಲ. ಮುಜರಾಯಿ ಇಲಾಖೆ ಇದರ ಮೇಲೆ ಗಮನವಿಟ್ಟು ಸಾಕಷ್ಟು ಭಕ್ತಾದಿಗಳಿಗೆ ಅನುಕೂಲ ಮಾಡಬೇಕೆಂದು ಈ ವಿಡಿಯೋ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಈಗ ಮೂಲ ಎಂಟ್ರೆನ್ಸ್ಗೆ ಬಂದಿದ್ದೀವಿ. ಇಲ್ಲಿನ ವ್ಯೂ ಪಾಯಿಂಟ್ ನೋಡಿ. ಎಲ್ಲಾ ತರಹದ ಭಕ್ತಾದಿಗಳಿಗೆ ಅನುಕೂಲ ಆಗುವಂತ ಜ್ಯೂಸ್ ಮತ್ತೆ ಮಿಕ್ಚರು ಸೌಂದೆಕಾಯಿ ಎಲ್ಲರೂ ಕೂಡ ಈ ಪ್ರದೇಶದಲ್ಲಿ ಮಾಡಿಕೊಟ್ಟಿದ್ದಾರೆ. ಆದರೆ ಕೂಡ ಈ ಬೆಟ್ಟಕ್ಕೆ ಮೊದಲನೇ ಬಾರಿ ಬಂದಿದ್ದೀನಿ. ಆದರೆ ಈ ದೇವಸ್ಥಾನದ ನಿರ್ಮಾಣ ಕೆಲಸ ಅಷ್ಟಕ್ಕಷ್ಟೇ. ಆದರೆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ದಾದರೂ ಈ ವಿಡಿಯೋದಲ್ಲಿ ತೋರಿಸುವಂತಹ ಈ ಬೆಟ್ಟದಲ್ಲಿ ಯಾವುದೇ ರೀತಿಯ ಭಕ್ತಾದಿಗಳಿಗೆ ಅನುಕೂಲಕರವಾದಂತಹ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಿಕೊಟ್ಟಿಲ್ಲ. ನೋಡಬಹುದು ಪಾಳು ಬಿದ್ದಂತಹ ದೇವಸ್ಥಾನ. ಆದರೂ ಕೂಡ ಇಲ್ಲಿನ ಅಕ್ಕಪಕ್ಕ ಹಲವಾರು ಹಳ್ಳಿಗಳಿಂದ ಈ ದೀಪಾವಳಿ ಸಮಯದಲ್ಲಿ ಇಲ್ಲಿ ಶಿವ ಪಾರ್ವತಿ ಮತ್ತೆ ಗಣಪತಿ ಮೂರ್ತಿಗಳು ತಂದು ಈ ಜಾಗದಲ್ಲಿ ಪೂಜೆ ಮಾಡಿ ನಂತರ ಸಂಜೆ ಸಮಯಕ್ಕೆ ಮರಳುತ್ತಾರೆ. ನೋಡ್ತಾ ಇದ್ದೀರಾ, ನಾನು ಆಗ್ಲೇ ತೋರಿಸುವಂತ ಬೆಟ್ಟ ಇಲ್ಲೂ ಕೂಡ ವೀಕ್ಷಣೆ ಮಾಡಬಹುದು. ಇಲ್ಲಿ ಬರುವಂತ ಭಕ್ತಾದಿಗಳು ಕೂಡ ಆ ಬೆಟ್ಟವನ್ನು ಹತ್ತಲಿಕ್ಕೆ ಎಷ್ಟು ಕಷ್ಟ ಪಡ್ತಾರೆ ನೋಡಿ. ಇಲ್ಲಿ ಯಾವುದೇ ಕಾರಣ ಇಷ್ಟು ಜನಸಂಖ್ಯೆ ದಟ್ಟಣೆ ಆದರೂ ಕೂಡ ಬೆಟ್ಟದ ಮೇಲೆ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ಅವರಿಗೆ ಸುರಕ್ಷಿತ ದೃಷ್ಟಿಯಲ್ಲಿ ಕೂಡ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಲ್ಲ. ಇಲ್ಲಿನ ತಾಲೂಕಿನ ಸಂಬಂಧಪಟ್ಟಂತ ವ್ಯಕ್ತಿಗಳು ಮತ್ತು ಸಚಿವರು ಈ ದೇವಸ್ಥಾನಕ್ಕೆ ಆದಷ್ಟು ಉಪಯೋಗಕಾರಿಯಾದಂತಹ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂತೆ ಈ ವಿಡಿಯೋ ಮೂಲಕ ವಿನಂತಿಸುತ್ತೇನೆ. ಅಲ್ಲಲ್ಲೇ ಕೂಡ ಈ ರೀತಿ ಕಲಾಕೃತಿಗಳು ಕಾಣಬಹುದು. ಇದು ದೇವಸ್ಥಾನಕ್ಕೆ ಮೂಲ ದಾರಿ, ಅಂದರೆ ಮೇನ್ ಎಂಟ್ರೆನ್ಸ್. ಇಲ್ಲಿಂದನೇ ನಾವು ದೇವಸ್ಥಾನದ ಒಳಗೆ ಪ್ರವೇಶಿಸಬೇಕಾಗುತ್ತದೆ. ಬನ್ನಿ ಈಗ ಪ್ರವೇಶಿಸೋಣ.
ನೀವು ಈಗ ಎರಡನೇ ಬಾಗಿಲಲ್ಲಿ ಮುಖಾಂತರ ಹೋಗಬೇಕಾಗುತ್ತದೆ. ನೀವು ಬಲಭಾಗದಲ್ಲಿ ನೋಡ್ತಿದ್ದೀರಾ, ಹಿಂದಿನ ಕಾಲದ ಒಂದು ಬಾಗಿಲು, ಮರದ ಬಾಗಿಲು. ಅದರಲ್ಲಿ ಕೆತ್ತನೆಯನ್ನು ನೋಡಿ, ಎಷ್ಟು ಸೂಕ್ಷ್ಮ ಕೆತ್ತನೆಗಳನ್ನ ಇಂದಿನ ಚೋಳರ ಕಾಲದಲ್ಲಿ ನಿರ್ಮಿಸಿದ್ದಾರೆ. ಒಬ್ಬೊಬ್ರು ಕೂಡ ಸಾಲಾಗಿ ಅತ್ಯಂತ ಕಿರಿದಾಗಿದ್ದು ಒಬ್ಬೊಬ್ಬರು ಕೂಡ ಸಂಚರಿಸಬೇಕಾಗುವ ಪರಿಸ್ಥಿತಿ ಈ ದೇವರಲ್ಲಿ. ನೀನ್ ಬೇಗ ಅಲ್ಲಿ ಉಳ್ಕೋತಲ್ಲ, ಬಜ್ಜಿ ತನ ಬಜ್ಜಿ ಸಸಿತಲ್ಲ. ಇದು ಮೇನ್ ಗರ್ಭಗುಡಿ. ब्रह्ममुरारिसुरार्चितलिङ्गं निर्मलभासितशोभितलिङ्गम् जन्मज दुःखविनाशकलिङ्गं तत्प्रणमामि सदा. ನಂದಿಯ ವಿಗ್ರಹ ಕೂಡ ಇಲ್ಲಿ ನೀವು ಕಾಣಬಹುದು. ಗರ್ಭಗುಡಿ ಕೊಟ್ಟು ಇನ್ನು ಮುಂದೆ ಹೋದರೆ ಈ ರೀತಿ ಮಂಟಪಗಳು ಕಾಣಬಹುದು. ಸಂಪೂರ್ಣ ಈ ದೇವಸ್ಥಾನವು ಕಲ್ಲಿಂದ ಕಟ್ಟಲ್ಪಟ್ಟಿದ್ದು, ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲಿ ಇಲ್ಲ. ಈ ದೇವಸ್ಥಾನದ ಮುಖ್ಯ ಏನಂತ ಹೇಳ್ಬೋದು, ಮುಖ್ಯ ವಿಶಿಷ್ಟ ಏನಂದ್ರೆ, ವರ್ಷದ ಮೊದಲಲ್ಲಿ ಅಥವಾ ಮಳೆಗಾಲದ ಮೊದಲ ಸಿಡಿಲು ಈ ದೇವಸ್ಥಾನಕ್ಕೆ ಮೊದಲ ಬಿಡುವುದರಿಂದ ಇದಕ್ಕೆ ಸಿಡ್ಡು ಮಲ್ಲಿಕಾರ್ಜುನ ಎಂದೇ ಹೆಸರಿಂದ ಪ್ರಖ್ಯಾತ ಆಗಿದೆ. ಇದು ಏನ್ ಕಾಣಬಹುದು, ಇಲ್ಲಿ ಹಣ್ಣುಕಾಯಿ ಪೂಜೆ ಮಾಡಿಸುವಂತರು ಈ ಸ್ಥಳದಲ್ಲಿ ಮಾಡಿಸಬಹುದು. ಇಲ್ಲಿ ಪ್ರಧಾನ ಅರ್ಚಕರು ಮತ್ತೆ ಕಾರ್ಯನಿರ್ವಹಿಸ್ತಿರ್ತಾರೆ. ಈ ವಿಡಿಯೋದಲ್ಲಿ ಏನು ಅಂತ ನೋಡ್ತಿದ್ದೀರಾ, ಇದು ಕೂಡ ದೇವಸ್ಥಾನ, ಗಿರಿಜಾಂಬ ದೇವಸ್ಥಾನ. ಇಲ್ಲಿ ಕೂಡ ಪ್ರಧಾನ ಅರ್ಚಕರು ಕೂಡ ಇಲ್ಲಿ ಕಾರ್ಯನಿರ್ವಹಿಸ್ತಿರ್ತಾರೆ. ಇದು ದೇವಸ್ಥಾನದಿಂದ ಎಕ್ಸಿಟ್ ಆದ್ಮೇಲೆ ವ್ಯೂ. ನಾವು ಇವಾಗ ಬೆಟ್ಟದ ಪೀಕ್ ನಲ್ಲಿ ಇದ್ದೀವಿ. ಇಲ್ಲಿಂದ ವಾತಾವರಣ ಕೂಡ ನೋಡಬಹುದು. ವ್ಯೂ ಯಾವ ರೀತಿ ನೋಡಿ. ತಂದೆ ತಾಯಿ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಅನ್ನೋ ಎಷ್ಟೋ ಬಂಧಗಳಲ್ಲಿ ಜೀವಿನ ಸಿಕ್ಕಾಕಿಸ್ತೀಯ. ಆ ಸಿಕ್ಕುಗಳನ್ನ ಮೃತ್ಯು ಅನ್ನೋ ಒಂದು ಚಿಕ್ಕ ಸ್ಪರ್ಶದಿಂದ ತಟ್ಟಂತ ಬಿಡಿಸ್ಬಿಡ್ತೀಯ. ಆಹಾ, ನಿನಗೆ ನೀನೇ ಸಾಟಿಲಿಲ್ಲ ಅಮ್ಮಯ್ಯ. ಈ ವ್ಯೂ ಪಾಯಿಂಟ್ ಅಲ್ಲಿ ಎರಡೆರಡು ನಂದಿ ವಿಗ್ರಹ ಕೂಡ ನೋಡಬಹುದು. ಮೇಲೆ ಸ್ಥಾಪಿಸಲಾಗಿದೆ. ಇಲ್ಲೊಂದು ಕೂಡ
ನಂದಿ ವಿಗ್ರಹನ ಬೆಟ್ಟದ ಮೇಲೆ ಸ್ಥಾಪನೆ ಮಾಡಲಾಗಿದೆ. ಎರಡು ಡೈರೆಕ್ಷನ್ ಕೂಡ ಈ ಬೆಟ್ಟದ ಗರ್ಭಗುಡಿಗೆ ಪೂರಕವಾಗಿ ಇದೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಮುಂದಿನ ದಿನಗಳಲ್ಲಿ ಹೊಸ ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಕೀಪ್ ವಾಚಿಂಗ್. ಧನ್ಯವಾದಗಳು.